ಹಲೋ, ಸ್ಪೀಕಿಂಗ್. ರೋಹಿಣಿ, ವಾಟ್ ಎ ಸರ್ಪ್ರೈಸ್. ಏನ್ ಸಮಾಚಾರ? ಈಗ್ಲಾ ಬರ್ಬೇಕಾ? ಓಕೆ, ಬರ್ತೀನಿ. ಹಾಫ್ ಆನ್ ಅವರ್. ಓಕೆ, ಸಿ ಯು. ಬಾಯ್. ನಾನು ಫೋನ್ ಮಾಡಿ ಕರೆದಿದ್ದು ಇಲ್ಲಿ ಬಂದಿದ್ದೆ ಮಾಡಕ. ಸುಮ್ನೆ ನಾನು ಡಿಸ್ಟರ್ಬ್ ಮಾಡಬೇಡ. ನಾನು ಕನಸು ಕಾಣ್ತಾ ಇದ್ದೀನಿ. ಕನಸ? ಏನದು? ನಾನ್ ನನ್ನ ಹೆಂಡತಿ ಆಗೋಳ ಜೊತೆ ಹೇಗೆ ಸಂಸಾರ ಮಾಡ್ತೀನಿ ಅಂತ. ಅವಳಿ ಅವಳ್ರಿ ನಿಮ್ ಹೆಂಡತಿ? ಇದಾಳೊಬ್ಳು ಸುಂದ್ರಿ, ಹಠವಾದಿ. ಅವಳನ್ ಮದ್ವೆಗೆ ನನ್ ಪ್ರೀತಿಸ್ತಾ ಇದ್ದೀರಾ? ಇದೊಳ್ಳೆ ತಮಾಷೆ ಆಯ್ತಲ್ಲ. ಒಬ್ಬಳನ್ನ ಪ್ರೀತಿಸಿ ಒಬ್ಬಳನ್ನ ಮದುವೆ ಆಗಬಾರ್ದಾ? ಏನಂದ್ರೆ? ಒಬ್ಬಳನ್ನ ಪ್ರೀತಿಸಿ ಅವಳನ್ನೇ ಮದುವೆ ಆಗಬಾರ್ದಾ? ಅಪ್ಪ ಹಾಗನ್ನೇ. ಅದಕ್ಕೆ ಹೇಳೋದು ಹೆಂಗಸರಿಗೆ ಅವಸರ ಬುದ್ಧಿ ಅಂತ. ಮಿಸ್ ರೋಹಿಣಿ ದೇವಿ, ನಾನು ಮದುವೆ ಆಗೋ ಹುಡುಗಿ ಯಾರು ಗೊತ್ತಾ? ಯಾರು? ಬಿಗ್ ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಅವ್ರ ಮಗಳು ಉರುಫ್. ರಿಟೈರ್ಡ್ ಹೆಡ್ ಮಾಸ್ಟರ್ ಗರಗಸೆ ಅವರ ಮಗಳು ಉರುಫ್. ರೋಹಿಣಿ ದೇವಿ ಗರಗಸೆ. ನಾನ್ ಗರಗಸ ಅಲ್ಲ ರೀ. ಅಳ್ಬೇಡ ಅಳ್ಬೇಡ, ಯಾರಾದ್ರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ. ಅಬ್ಬಾ, ಜಗಳದಲ್ಲಿ ಪ್ರಾರಂಭವಾದ ನಮ್ ಸ್ನೇಹ ಪ್ರೀತಿಲಿ ಬಂದಾಗಿತ್ತು ನಮ್ ಪುಣ್ಯ. ಚಂದ್ರು, ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ತಿಳ್ಕೋಬಹುದಾ? ತಿಳ್ಕೋಬೇಕಾ? ಸ್ವರ್ಗದಲ್ಲಿ. ನಾನೊಬ್ಬ ಅನಾಥ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡೆ. ಈಗ ನನ್ನೋರು ಅಂತ. ನಿನ್ ಲತಾ ವಿಷಯ ಅವಳು ಹೇಳ್ಬಿಟ್ಯಾ? ಇಲ್ಲ, ಇವತ್ತು ಹೇಳ್ತೀನಿ. ಬೇಡ. ಯಾಕೆ? ಒಂದು ಹೆಣ್ಣು ನಿನ್ನನ್ನು ಅರ್ಥ ಮಾಡ್ಕೊಳಕ್ ಮುಂಚೆ ಅವಳಿಗೆ ಅರ್ಥವಾಗದೇ ಇರೋ ವಿಷಯನ ಹೇಳ್ಬಾರ್ದು. ನೀವಿಬ್ರು ಒಬ್ರನ್ನೊಬ್ರು ಪರಸ್ಪರ ತಿಳ್ಕೊಂಡ್ಮೇಲೆ ಏನ್ ಹೇಳಿದ್ರು ಚೆನ್ನಾಗಿರುತ್ತೆ ಚಂದ್ರು. ಯಾರು ಇಲ್ಲ, ನಾನೊಬ್ಬ ತಬ್ಲಿ. ನಾನಿರುವಾಗ ನೀವು ತಬ್ಲಿ ಯಾಕೆ? ಅಷ್ಟ್ ಹೇಳಿದ್ರೆ ಸಾಕು. ನೀ ನನ್ನ ಪಕ್ಕದಲ್ಲಿದ್ರೆ ನಾ ತಬ್ಲಿ ಅಲ್ಲ, ಹೆಬ್ಬುಲಿ. ಹಾ ಹೆಬ್ಬುಲಿ. ರೋಹಿಣಿ, ನೀ ದಿವಸಕ್ಕೆ ಎಷ್ಟು ಸೋಪ್ ಮಾಡ್ತೀಯಾ? ಅಬ್ಬಬ್ಬ ಅಂದ್ರೆ 10 ಮಾಡ್ತೀನಿ. ಆ ಕೆಲ್ಸದಲ್ಲಿ ನಂಗೆ ಇಂಟ್ರೆಸ್ಟೇ ಇಲ್ಲ. ಯಾವುದೇ ಕೆಲಸ ಮಾಡಿದ್ರು ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಆಗ ನಾವು ಜೀವನದಲ್ಲಿ ಮುಂದುವರಿಯೋಕೆ ಸಾಧ್ಯ. ರೋಹಿಣಿ, ನಿನ್ನಂತ ಸೇಲ್ಸ್ ಗರ್ಲ್ಸ್ ಬಿಸ್ನೆಸ್ ನಲ್ಲಿ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಜನಗಳನ್ನ ಮೋಡಿ ಮಾಡೋದನ್ನ ಕಲಿಬೇಕು. ಅವ್ರು ಬೆರಗಾಗ ಮಾಡ್ಬೇಕು. ನೀವೇನೇ ಹೇಳಿ 10 ಸೋಪ್ ಮೇಲೆ ಮಾರೋಕೆ ಆಗಲ್ಲ. ಆಗಲ್ಲ ಅಂತ ಹೇಳ್ಬೇಡ. ಓಕೆ, ನಾಳಿಂದ ನಾನು ನಿನ್ ಜೊತೆ ಬರ್ತೀನಿ. ನಿನ್ನ ಟ್ರೈನ್ ಮಾಡ್ತೀನಿ. ಆಮೇಲೆ ನೋಡೋದ್ರ ಪರಿಣಾಮ. ನೀವು ಬರ್ತೀರಾ ಸೋಪ್ ಮಾರೋಕೆ? ವೈ ನಾಟ್, ವಿತ್ ಪ್ಲೆಷರ್. ಏನ್ ನಿನ್ ಸೋಪಿನ ಹೆಸರು? ಡ್ರೀಮ್ ಗರ್ಲ್. ಡ್ರೀಮ್ ಗರ್ಲ್? ಆಹಾ, ನನ್ನ ಮುಖಕಾಂತಿಗೆ ನಾನು ಯಾವಾಗಲೂ ಡ್ರೀಮ್ ಗರ್ಲ್ ಸೋಪನ್ನೇ ಉಪಯೋಗಿಸುತ್ತೇನೆ. ಏನೇನೋ ಆಸೆ ನೀ ತಂದ ಭಾಷೆ. ಹಾಯ್, ಗುಡ್ ಮಾರ್ನಿಂಗ್. ಹಲೋ ಶರ್ಲಿ ಡಾರ್ಲಿಂಗ್, ಬಂದ್ಯಾ? ಬಾ ಬಾ. ಮಿಸ್ಟರ್ ಟಿವಿ ರಾವ್, ಸ್ವಲ್ಪ ಕೈ ಕೊಡ್ತೀರಾ? ಕೈ ಏನು? ನೀನ್ ಕೇಳಿದ್ರೆ ಮೈಯೇ ಕೊಂಡು ಬಿಡ್ತೀನಿ. ಆದ್ರೆ ನೀವು ಕಣ್ಣು ಮುಚ್ಕೋಬೇಕು. ಕಣ್ಣೇನು? ಎಲ್ಲ ಮುಚ್ಕೋತೀನಿ. ಈಗ ಕಣ್ಬಿಡಿ. ಮುದೈದಾನ ಸಂಬಂಧದ ಬಾಕಿ. ಇನ್ಮೇಲೆ ನೀವು ನನ್ಗೆ ಅಣ್ಣ ಆಗ್ಬೇಕು. ಬಾಯ್ ಅಣ್ಣ. ಅಯ್ಯೋ, ಎನ್ನ ಯಾರು ಕೇಳೋರು ಯಾರು ಇಲ್ವಾ? ಯಾರು ಇಲ್ವಾ ಈ ಆಫೀಸಲ್ಲಿ? ಟಿವಿ ರಾವ್,
ಯಾಕ್ರಿ ಏನಾಯ್ತು? ಇಲ್ಲಪ್ಪ ನನ್ನ ಪರಿಸ್ಥಿತಿ. ಓ ರಾಕಿ, ನಿಮ್ ಸಿಸ್ಟರ್ ಕಟ್ಟಿದ್ರಾ? ಅಯ್ಯೋ ಸಿಸ್ಟರ್ ಅಂತ ಹೇಳ್ಬೇಡಪ್ಪ, ಹೊಟ್ಟೆ ಎಲ್ಲ ಉರಿದೋಗುತ್ತೆ. ಯಾಕೆ? ಸರ್ ನಾನ್ ಕಟ್ಟಿದ್ದು ಅದಕ್ಕೆ. ಓ ಏನ್ ಶರ್ಲಿ, ಹೋಗಿ ಹೋಗಿ ಇವ್ರಿಗೆ ಯಾಕಮ್ಮ ರಾಕಿ ಕಟ್ತೆ? ಹಾಕ್ ಕೇಳು, ಈ ಅನ್ಯಾಯನ ಖಂಡ್ಸು, ಮೊದ್ಲು ಇದನ್ನ ಕಿತ್ತಾಕು ಅಂತ ಹೇಳು. ಏನ್ ಶರ್ಲಿ, ಇವ್ರು ನಿನ್ಗೆ ಅಣ್ಣನ? ಸರಿಯಾಗಿ ಕಣ್ಬಿಟ್ಟು ನೋಡು, ಅಣ್ಣನಾಗ ಕಾಣ್ತಾರೆ. ಚಂದ್ರು, ಈ ಆಫೀಸಲ್ಲಿ ನೀನ್ ಒಬ್ಬನೇ ಅಪ್ಪ ನನ್ನ ಹಿತೈಷಿ. ಏನಮ್ಮ ನೀನು ತಂದೆಗೆ ಮಗಳು ರಾಕಿ ಕಟ್ಟೋದುಂಟ? ಏನ್ ಸರ್ ಸರಿ ತಾನೆ? ಹೌದು. ಅಯ್ಯೋ ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಅಲ್ಲ ಸಾಮನೆ ಹೈ. ಶಿರ್ಲಿ, ನಾನು ಈ ಸಂಬಂಧ ಒಪ್ಪಕ್ಕಿಲ್ಲ. ತಗೋ. ಒಂದ್ಸರಿ ರಾಖಿ ಕಟ್ಟಿದ್ಮೇಲೆ ಮುಗೀತು ಅಣ್ಣ. ಅಣ್ಣ ಅಂದ್ರೆ ಒಂದೇ ಒಂದು ಗುದ್ದಿ ಮುಖದ ಬಣ್ಣನೆ ಬದಲಾಯಿಸ್ಬಿಡ್ತೀನಿ. ಈ ರಾಖಿ ಕಟ್ಟಿದ ಪುಣ್ಯಾತ್ಮನ ಅಡ್ರೆಸ್ ಸ್ವಲ್ಪ ಕೊಡ್ತೀಯಾ? ಯಾಕೆ? ಇನ್ಮೇಲೆ ಈ ರಾಖಿ ಕಟ್ಟೋದೇ ಬೇಡ ಅಂತ ಅವನ ಕಾಲಿಗೆ ಬಿದ್ದು ಸ್ಟಾಪ್ ಮಾಡಿಸ್ಬಿಡ್ತೀನಿ. ಮಿಸ್ಟರ್ ಚಂದ್ರು, ಎಸ್ ಸರ್. ಸ್ವಲ್ಪ ಇಲ್ಲಿ ಬನ್ನಿ. ಏನ್ ಸರ್? ಹಾ, ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ಅಂತ. ನೀವು ಮಾಡಿರೋ ಸರ್ವಿಸ್ಗೆ ಬೋನಸ್ ಕೊಡ್ಬೇಕು ಅಂತಿದ್ದಾರೆ. ನಿಜವಾಗ್ಲೂ ಸರ್? ಹೌದ್ರಿ, ಅದು ನಿಮ್ ಜಾಣತನಕ್ ಮೆಚ್ಚಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಹಾ, ಈ ತಿಂಗಳು ನೀವು ಅದೇನ್ ಬಿಸ್ನೆಸ್ ಮಾಡಿದೀರಾ, ಇನ್ಕ್ರಿಮೆಂಟು, ಬೋನಸ್ಸು, ಕಮಿಷನ್ನು, ಶೀಲ್ಡು ಎಲ್ಲ ಟೇಬಲ್ ಮೇಲೆ ರೆಡಿ ಆಗಿದೆ. ಯಾವ ಟೇಬಲ್ ಮೇಲೆ ಇದೆ ಸರ್? ಡ್ರೀಮ್ ಗರ್ಲ್ ಸೋಪ್ ಕಂಪನಿ ಪ್ರೊಪ್ರೈಟರಿ ಟೇಬಲ್ ಮೇಲೆ. ನಿಮಗೆ ಎಷ್ಟು ಧೈರ್ಯ ಮನೆ ಮನೆಗೆ ಹೋಗಿ ಡ್ರೀಮ್ ಗರ್ಲ್ ಸೋಪ್ ತಗೊಳ್ಳಿ, ಡ್ರೀಮ್ ಗರ್ಲ್ ಸೋಪ್ ತಗೊಳ್ಳಿ ಅಂತ ಕ್ಯಾನ್ವಾಸ್ ಮಾಡೋದಲ್ದೆ ನಮ್ಮ ಮನೆಗೆ ಬಂದು ನನ್ನ ಹೆಂಡತಿಗೆ ಸೋಪ್ ತಗೊಳ್ಳಿ ಅಂತ ಕ್ಯಾನ್ವಾಸ್ ಮಾಡ್ತೀರೇನ್ರಿ? ಅಮ್ಮ ತಾಯಿ, ಎಂತ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಸಂಬಳ ತಗೊಳ್ಳೋದು ಔಷಧಿ ಕಂಪ್ನಿಲಿ, ಕ್ಯಾನ್ವಾಸ್ ಮಾಡೋದು ಸೋಪ್ ಕಂಪ್ನಿಲಿ. ಐ ಆಮ್ ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್, ಪ್ರೊಫೌಂಡ್ಲಿ ಸಾರಿ ಸರ್. ಇನ್ನೊಂದು ಸಲ ಹೀಗೆ ಮಾಡಿದ್ರಿ ಐ ವಿಲ್ ಟರ್ಮಿನೇಟ್ ಯು. ನೋ ಸರ್, ನೋ, ನೆವರ್ ಸರ್, ನೆವರ್. ಬನ್ರಿ ಇಲ್ಲಿ. ಯಾರೀ ಹುಡುಗಿ? ಡ್ರೀಮ್ ಗರ್ಲ್ಸ್, ಡ್ರೀಮ್ ಗರ್ಲ್ ಸೋಪ್ ಮಾಡೋಳು ಸರ್. ರೋಹಿಣಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಯಾಕೊಂಥರ ಇದೆಯಾ? ನನಗೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ನಲ್ಲಿ ಇಂಟರ್ವ್ಯೂ ಬಂದಿತ್ತು. ಅಟೆಂಡ್ ಮಾಡಿದ್ಯಾ? ಹ್ಮ್. ಪ್ರಶ್ನೆ ಕಷ್ಟವಾಗಿತ್ತಾ? ಇಲ್ಲ, ಮತ್ತೆ ಯಾಕೆ ಡಲ್ ಆಗಿದೀಯಾ? ನಮ್ ತಂದೆ ಸ್ನೇಹಿತರೊಬ್ರು ಕೆಲ್ಸ ಸಿಗೋಕೆ 10,000 ರೂಪಾಯಿ ಲಂಚ ಕೇಳಿದ್ದಾರೆ. ಛೇ, ನಮ್ ದೇಶದಲ್ಲಿ ಇದೊಂದು ಹಾವಳಿ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಲಂಚ ಲಂಚ ಲಂಚ. ನನ್ನನ್ನು ಯಾವನಾದ್ರೂ ಕೇಳಿದ್ರೆ ಜಾಡ್ಸ್ ಒದ್ದು ಬಿಡ್ತಿದ್ದೆ. ಒದ್ರೆ ಆಗುತ್ತಾ? ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತಾರೆ. ಚಂದ್ರು, ನಿಮ್ ಸ್ನೇಹಿತರ ಹತ್ರ ಕಡಿಮೆ ಬಡ್ಡಿಗೆ ಸಾಲ ಕೊಡಿಸ್ತೀರಾ? ನಾನ್ ಕೆಲ್ಸಕ್ಕೆ ಸೇರಿದ್ಮೇಲೆ ತೀರಿಸ್ಬಿಡ್ತೀನಿ. ಓ, ನಾನು ನಿನಗೆ ಸಾಲ ಕೊಡಿಸ್ಬೇಕಾ? ಅದು ಬಡ್ಡಿಗೆ? ಹ, ಇಷ್ಟೇನಾ ನಮ್ ಸಂಬಂಧ? ಹಾಗಾದ್ರೆ ನಿನ್ ಸುಖ ದುಃಖದಲ್ಲಿ ನನಗ್ ಪಾಲಿಲ್ಲ ಅನ್ನು. ಹ, ನಾನೊಬ್ಬ ಫೂಲ್. ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ. ಚಂದ್ರು, ನನ್ ಮನಸ್ಸಿನಲ್ಲಿ ಏನೇನೋ ಅನ್ಕೊಂಡಿದ್ ನಿಜ. ಅಲ್ಲಿ ನೀವು ಸ್ನೇಹ ಅನ್ನೋ ಬಂಗಾರದ ಇಟ್ಕೆಯಿಂದ ಅನುರಾಗ ಅನ್ನೋ ಅರಮನೆ ಕಟ್ಟೋಕ್ ಮುಂಚೆ ಬಾಡಿಗೆ ಕೇಳೋದ್ ನ್ಯಾಯನಾ? ನಾನ್ ಬಾಡಿಗೆದಾರ ಅಲ್ಲ ರೋಹಿಣಿ, ಯಜಮಾನ. ಆ ಜಾಗ, ಅರಮನೆ ಎಲ್ಲ ನನ್ ಸ್ವಂತ. ನಿಜ ಚಂದ್ರು, ನಿಮ್ ಮಾತ್ ನಿಜ. ನನ್ನ ಮನಸ್ಸು ಮಾತ್ರ ಅಲ್ಲ, ನನ್ನ ಸರ್ವಸ್ವನು ನಿಮಗೆ ಕೊಟ್ಟಿದ್ದೀನಿ. ನೀನ್ ಹೇಳೋ ಮಾತು ನಿಜ ಆಗಿದ್ರೆ ಸಾಲ ಕೊಡ್ಸಿ ಅಂತ ನೀನ್ ನನ್ ಕೇಳ್ತಾ ಇರ್ಲಿಲ್ಲ. 10,000 ರೂಪಾಯಿನ ನೀವೇ ಕೊಡಿ ಅಂತ ಅಧಿಕಾರದಿಂದ ಕೇಳ್ತಾ ಇದ್ದೆ. ಓಕೆ, ಯಾವಾಗ ಬೇಕು ನಿನಗೆ? ಒಂದು ವಾರದಲ್ಲಿ. ಡನ್. ಈಗ ನಾನು ಇನ್ನೊಂದು ಕೇಳ್ತೀನಿ. ಏನು? ನಿನ್ನ ಮುಗುಳ್ನಗೆ. ಸ್ಮೈಲ್ ಪ್ಲೀಸ್. ಥ್ಯಾಂಕ್ ಯು, ಕೀಪ್ ಇಟ್ ಅಪ್. ಏನ್ ಚಂದ್ರು, ಮತ್ತೆ ರಿಪೇರಿನಾ? ಇಲ್ಲಪ್ಪ, ಮೊನ್ನೆ ಎಲ್ಲ ರಿಪೇರಿ ಮಾಡ್ಕೊಟ್ಟೆ. ಸಂಪಂಗಿ, ನಿನ್ನಿಂದ ಒಂದು ಸಹಾಯ ಬೇಕಲ್ಲ? ಏನಪ್ಪ ಅಂತದ್ದು? ಅರ್ಜೆಂಟಾಗಿ 10,000 ರೂಪಾಯಿ ಬೇಕು. 10,000 ರೂಪಾಯ? ಸಾಲ ಅಲ್ಲಪ್ಪ, ಯಾವ್ದಾದ್ರು ಗಿರಾಕಿ ನೋಡಿ ಈ ಗಾಡಿನ ತಳ್ಬಿಡು. ನಿನಗೇನು ಮಾಡ್ತೀಯಾ? ಆಮೇಲೆ ತಗೊಂಡ್ರಾಯ್ತು. ಏನಪ್ಪಾ ಮೆಕ್ಯಾನಿಕ್, ಗಾಡಿ ರೆಡಿ ತಾನೆ? ರೆಡಿ ಸರ್. ಶಾಕ್ ಅಬ್ಸರ್ವರ್ ಹೊಸದಾಗಿ ಹಾಕಿದಿ ತಾನೆ? ಪರ್ಫೆಕ್ಟ್ ಆಗಿ ಮಾಡಿದೀನಿ ಸರ್. ನಮ್ ಗಾಡಿಯಲ್ಲಿ ಟ್ರಯಲ್ ಕಳ್ಸಿದೀನಿ, ಬಂದ್ಮೇಲೆ ನೋಡಿ ಸರ್ ಗಾಡಿ ಹೇಗಿದೆ ಅಂತ. ನೀನೇನೋ ರೆಡಿ ಮಾಡ್ಬಿಟ್ಟಿದ್ಯಪ್ಪ, ಆದ್ರೆ ಶೂಟಿಂಗ್ ನಿನ್ ತಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಫಾರಿನ್ ನಿಂದ ಸ್ಟೆಂಟ್ ಮ್ಯಾನ್ ಬರ್ಬೇಕಾಗಿತ್ತು, ಅವನ್ಗೆ ಆಕ್ಸಿಡೆಂಟ್ ಅಂತ ಟೆಲಿಗ್ರಾಮ್ ಬಂದ್ಬಿಟ್ಟಿದೆ.
ಪ್ರೊಡ್ಯೂಸರು ತಲೆ ಮೇಲೆ ಎತ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹೀರೋದು ಈ ಡೇಟ್ಸ್ ಬಿಟ್ರೆ ಬೇರೆ ಡೇಟ್ಸ್ ಇಲ್ಲ. ಏನ್ ಮಾಡ್ಬೇಕು ಅಂತ ಪರದಾಡ್ತಾ ಇದ್ದೀನಪ್ಪ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ, ಶೂಟಿಂಗ್ ಶುರು ಮಾಡಿ ಸರ್. ನೀನ್ ಬಂದ್ ಜಂಪ್ ಮಾಡ್ತೀಯಾ? ನಾನ್ ಮಾಡಲ್ಲ ಸರ್, ಇವ್ರು ಮಾಡ್ತಾರೆ. ಮೋಟರ್ ಬೈಕ್ ಜಂಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಚಂದ್ರಶೇಖರ್ ಅಂತ. ಚಂದ್ರು ಇವರು ಕರ್ನಾಟಕದ ಸ್ಟಂಟ್ ಮಾಸ್ಟ್ರು, ಹೆಸರು ಶಿವಯ್ಯ ಅಂತ. ಹಲೋ ಸರ್. ಹಲೋ. ಕಳ್ಳ ಕೂಡ ನೀವೇಲ್ಲ ಸರ್ ಮಾಡಿದ್ದು? ಹೌದು. ಬಹಳ ಚೆನ್ನಾಗಿತ್ತು ಸರ್. ಥ್ಯಾಂಕ್ಸ್. ರೀ ಮಿಸ್ಟರ್, ನೀವ್ಯಾಕೆ ಸಿನಿಮಾದಲ್ಲಿ ಆಕ್ಟ್ ಮಾಡಬಾರ್ದು? ಅಯ್ಯೋ ನಮ್ಗೆ ಯಾಕೆ ಸರ್, ಬೇಡಿ ಬೇಡಿ. ನನ್ನ ಮಾತು ಕೇಳಿ ಸಿನಿಮಾ ಇಂಡಸ್ಟ್ರಿಗೆ ಬನ್ನಿ. ಆ ವಿಷ್ಣುವರ್ಧನ್ ಮನೆಗೆ ಹೊರಟೋಗ್ತಾನೆ. ಈ ಪಿಕ್ಚರ್ ಹೀರೋ ಯಾರು ಸರ್? ವಿಷ್ಣುವರ್ಧನ್ ಕಣಪ್ಪ. ಡೈರೆಕ್ಟರ್ ಸರ್? ವಿ ಸೋಮಶೇಖರ್ ಅಂತ. ಚಂದ್ರು ಒಪ್ಕೊಂಡು ಆಕ್ಟ್ ಮಾಡಪ್ಪ. ಏಯ್, ಆಫೀಸಲ್ಲಿ ಗೊತ್ತಾದ್ರೆ ಇರೋ ಕೆಲಸನ ಕಳ್ಕೋಬೇಕಾಗತ್ತೆ ಅಷ್ಟೇ. ರೇ, ನಮ್ ಪಿಕ್ಚರ್ ಅಲ್ಲಿ ಮುಖ ಕಾಣಲ್ಲ ರೀ. ನೀವು ವಿಷ್ಣು ಡ್ಯೂಪು ನೋಡಿ. ನೀವು ಜಂಪ್ ಮಾಡಿದ್ರೆ 15,000 ರೂಪಾಯಿ ಸಿಗುತ್ತೆ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿ ಆಕ್ಸಿಡೆಂಟ್ ಆದ್ರೆ 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ. ಓಕೆ ಸರ್. ಒಂದ್ 50 ಅಡಿ ಜಂಪ್ ಮಾಡ್ತೀರಾ? ನೀವು ಹೂ ಅನ್ನಿ ಸರ್, 100 ಅಡಿ ಬೇಕಾದ್ರೂ ಜಂಪ್ ಮಾಡ್ತೀನಿ. ಭೇಷ್, ನಿಮ್ಮಂತ ಧೈರ್ಯವಾದ ಹುಡುಗರೇ ನಂಗೆ ಬೇಕು.